ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ನಲ್ಲಿ ಪ್ರೀತಿಗಳು ಹುಟ್ಟೋದು ಹೊಸದಲ್ಲ, ಪ್ರೀತಿಗಳು ಸಾಯೋದು ಕೂಡ ಹೊಸದಲ್ಲ. ಬಿಗ್ ಬಾಸ್ನಲ್ಲಿ ಶುರುವಾಗುವಂಥ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ. ಅದು ಒಂದು 4 ಗೋಡೆಯ ಮನೆ. ಅಲ್ಲಿ ಹೊರಗಡೆ ಪ್ರಪಂಚದ ಸಂಪರ್ಕವೇ ಇರೋದಿಲ್ಲ. ಅಲ್ಲಿರೋರೇ ಪ್ರಪಂಚ ಆಗಿ ಹೋಗ್ತಾರೆ. ಸೊ ದಟ್ ಅಲ್ಲಿ ಇರೋರ ಜೊತೆನೆ ಒಂದು ಸ್ನೇಹ ಶುರುವಾಗುತ್ತೆ. ಸ್ನೇಹ ಗಟ್ಟಿಯಾಗ್ತಾ ಹೋಗುತ್ತೆ. ನಂತರ ಅದು ಪ್ರೀತಿಯ ರೀತಿ ಬದಲಾಗ್ತಾನೂ ಕೂಡ ಹೋಗುತ್ತೆ. ಅಸಲಿಗೆ ಅದು ಪ್ರೀತಿಯೂ ಕೂಡ ಅಲ್ಲ, ಅದೊಂದು ವ್ಯಾಮೋಹ, ಜಸ್ಟ್ ಅಫೆಕ್ಷನ್ ಅಂತೇಳಿ ಹೇಳ್ಬೋದು. ಹೊರಗಡೆ ಬಂದ ಬಳಿಕ ಅವರಿಗೆ ಹೊರ ಜಗತ್ತು ಕಾಣಿಸಿದ ಬಳಿಕ ಅದು ಕಂಪ್ಲೀಟಾಗಿ ಬದಲಾಗಿ ಹೋಗುತ್ತೆ. ಈಗ ಬಹುಶಃ ನಾನು ಯಾರ ಬಗ್ಗೆ ಮಾತನಾಡ್ತಿದ್ದೇನೆ ಎನ್ನುವಂತಹ ಒಂದು ಚಿಕ್ಕ ಸುಳಿವು ನಿಮಗೆ ಸಿಕ್ಕಿರ್ಬೋದು. ನೋ ಡೌಟ್ ನಾನು ಹೇಳ್ತಾ ಇರೋದು ತ್ರಿವಿಕ್ರಮ್ ಮತ್ತು ಭವ್ಯ ನಡುವಿನ ಈ ಸ್ನೇಹ, ಪ್ರೀತಿ, ಮದುವೆಯ ಮಾತುಕತೆಯ ವಿಚಾರಗಳು. ಅಸಲಿಗೆ ಬಿಗ್ ಬಾಸ್ ಮನೆಯ ಒಳಗಡೆ ಯಾವಾಗ ಭವ್ಯ ಮತ್ತು ಈ ತ್ರಿವಿಕ್ರಮ್ ತುಂಬ ಆತ್ಮೀಯರಾಗಿ ಇರೋಕ್ಕೆ ಶುರು ಮಾಡಿದ್ರು, ಆಗಲೇ ಸುದೀಪ್ ಒಂದು ಮಾತನ್ನು ಹೇಳಿದರು. ಭವ್ಯ, ಮೊದಲು ತ್ರಿವಿಕ್ರಮ್ ಬಗ್ಗೆ ತಿಳ್ಕೊಳ್ಳಿ. ತ್ರಿವಿಕ್ರಮ್ಗೆ ಇದು ಹೊಸದು ಕೂಡ ಅಲ್ಲ. ತ್ರಿವಿಕ್ರಮ್ ತುಂಬ ಸೀರಿಯಸ್ ಆಗಿ ನಿಮ್ಮನ್ನು ತೆಗೆದುಕೊಂಡಿದ್ದಾರೆ ಅಂತಲೂ ಕೂಡ ನೀವು ಭಾವಿಸ್ಬೇಡಿ ಅಂತೇಳಿ ನೇರವಾಗಿ ಬುದ್ಧಿ ಮಾತನ್ನು ಹೇಳಿದರು. ಅಸಲಿಗೆ ಭವ್ಯ ಈ ವಿಚಾರವನ್ನು ಮರೆತು ಬಿಟ್ಟರು. ಭವ್ಯ ಎಲ್ಲೋ ಒಂದು ಕಡೆ ತನ್ನ ಸ್ವಾರ್ಥಕ್ಕೆ ತ್ರಿವಿಕ್ರಮ್ನನ್ನು ಬಳಸಿಕೊಂಡ್ರು ಅನ್ನೋದರಲ್ಲಿ ಡೌಟ್ ಇಲ್ಲ. ಆದರೂ ಕೂಡ ಆ ಸ್ವಾರ್ಥದ ನಡುವೆಯೇ ಒಂದು ಚಿಕ್ಕ ಪ್ರೀತಿಯೂ ಕೂಡ ಅವರಿಬ್ಬರ ನಡುವೆ ಚಿರುಗಿರಿ ಆಗಿತ್ತು. ಈ ನಡುವೆ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯ ಒಳಗಡೆ ಐ ಲವ್ ಯು ಅಂತೇಳಿ 2-3 ಸಲ ಹೇಳಿದರು. ಕೊನೆಯದಾಗಿ ಪತ್ರ ಬರೆಯುವಂಥ ಸಂದರ್ಭದಲ್ಲೂ ಕೂಡ ಐ ಲವ್ ಯು ಬೆನ್ನಿಕುಟ್ಟಿ ಅಂತಲೂ ಕೂಡ ಕರೆದಿದ್ರು. ಅಷ್ಟಾಗ್ತರೂ ಕೂಡ ಈಗ ಯಾವಾಗ ಬಿಗ್ ಬಾಸ್ ಮನೆಯಿಂದ ರನ್ನರ್ ಅಪ್ ಆಗಿ ಹೊರಗಡೆ ಬರ್ತಾರೆ ನೋಡಿ, ಆಗ ಕಂಪ್ಲೀಟಾಗಿ ತ್ರಿವಿಕ್ರಮ್ ಉಲ್ಟಾ ಹೊಡೆದಿದ್ದಾರೆ. ಒಳಗಡೆ ಹೇಳಿದಂಥ ಹೇಳಿಕೆಗೂ ಈಗ ತ್ರಿವಿಕ್ರಮ್ ಕೊಡ್ತಿರುವಂಥ ಹೇಳಿಕೆಗೂ ಸಂಬಂಧನೇ ಇಲ್ಲ. ಹಾಗಾದರೆ ಎಲ್ಲೋ ಒಂದು ಕಡೆ ಭವ್ಯ ಅವತ್ತು ಹಾಕಿದ್ದಂಥ ಕಂಡೀಷನ್ಗೆ ಈ ರೀತಿ ಉಲ್ಟಾ ಹೊಡಿತಾ ಇದ್ದಾರಾ ತ್ರಿವಿಕ್ರಮ್? ಅಥವಾ ಇನ್ನೊಂದು ಕಡೆ ತ್ರಿವಿಕ್ರಮ್ಗೆ ಭವ್ಯ ಅಸಲಿ ಮುಖವಾಡ ಗೊತ್ತಾಗಿರೋದ್ರಿಂದ ಬೆಳಗುರು ಸಹವಾಸ ಒಳಗೆ ಇರುವಾಗ ಬೇಕಿತ್ತು, ಹೊರಗೆ ಯಾಕೆ ಬೇಕು? ಭವ್ಯ ಅಲ್ಲ ಅಂದರೆ ಭವ್ಯ ಅಂತ 100 ಹೆಣ್ಮಕ್ಳು ಸಿಗ್ತಾರೆ ಅಂತ ಏನಾದರೂ ಯೋಚನೆ ಮಾಡ್ತಿದ್ದಾರಾ? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ, ವೀಕ್ಷಕರು, ಬಿಗ್ ಬಾಸ್ನ ವೀಕ್ಷಕರು ಕೊಟ್ಟಂತಹ ಪ್ರೀತಿ, ಪ್ರೋತ್ಸಾಹ ಹಾಗೂ ಕೋಟಿ ಕೋಟಿ ವೋಟ್ಸ್ಗಳ ಮೂಲಕ ಬಿಗ್ ಬಾಸ್ ಸೀಸನ್ 11 ಮುಗಿದಿದೆ. ಈ ಟ್ರೋಫಿಯನ್ನು ಈ ಬಾರಿ ಹನುಮಂತು ಪಡೆದಿದ್ರೆ, ರನ್ನರ್ ಅಪ್ ಆಗಿ ತ್ರಿವಿಕ್ರಮ್ 2.5 ಕೋಟಿ ವೋಟ್ಗಳನ್ನು ಪಡೆಯೋದ್ರ ಮೂಲಕ ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ. ಅಟ್ ದಿ ಸೇಮ್ ಟೈಮ್ 5 ಕೋಟಿ ಪಡೆಯೋದ್ರ ಮೂಲಕ 5 ಕೋಟಿ ವೋಟನ್ನು ಪಡೆಯೋದ್ರ ಮೂಲಕ ಹನುಮಂತು ವಿನ್ನರ್ ಆಗಿ ಈಗ ಅಭಿನಂದನೆಯ ಸುರಿಮಳೆಯ ನಡುವೆ ಮಿಂದೆದ್ದು ಹೇಳ್ತಾ ಇದ್ದಾರೆ. ಬಟ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದ ತ್ರಿವಿಕ್ರಮ್ ಅವರ ಜರ್ನಿಯ ಬಗ್ಗೆನೂ ಕೂಡ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇದೆ. ಇನ್ನು ತ್ರಿವಿಕ್ರಮ್ ಕೂಡ ಸಣ್ಣ ಸಾಧನೆಯನ್ನು ಮಾಡಿದ್ದಲ್ಲ, ಇಲ್ಲಿವರೆಗೆ ಬಂದಿದ್ದೇ ಒಂದು ರೀತಿಯಲ್ಲಿ ವಿಶೇಷ. ಇನ್ನು ಹನುಮಂತುವಿನ ಗೆಲುವಿನ ಬಗ್ಗೆ ತ್ರಿವಿಕ್ರಮ್ಗೂ ಕೂಡ ಒಂದು ರೀತಿಯಲ್ಲಿ ಹೊಟ್ಟೆ ಒಳಗೆ ಏನೋ ತಳಮಳ ಇದ್ದರೂ ಕೂಡ, ಹೊಟ್ಟೆ ಒಳಗಡೆ ಒಂದು ರೀತಿಯಲ್ಲಿ ಹೊಟ್ಟೆಗಿಚ್ಚು ತಳಮಳ ಇದ್ದರೂ ಕೂಡ ಹೊರಗಡೆ ಅದನ್ನು ತೋರಿಸಿಲ್ಲ ಕೂಡ. ಹನುಮಂತು ಒಂದು ಥರ ನಾಟಿ ತಳಿ, ನಮಗೆ ಕನ್ನಡಕ್ಕೆ ಸಿಕ್ಕಿರುವಂಥ ಗಿಫ್ಟ್. ಅವನು ತುಂಬ ಚೆನ್ನಾಗಿ ಹಾಡ್ತಾನೆ, ಒಳ್ಳೆಯ ವ್ಯಕ್ತಿತ್ವ, ಅವನು ಇದೇ ಥರ ಇರಲಿ. ಮದುವೆ ಆಗ್ತಾ ಇದ್ದಾನೆ, ಅದಕ್ಕೆ ಕಂಗ್ರ್ಯಾಚುಲೇಷನ್. ಅವನು ಗೆದ್ದಿದ್ದು ನನಗೆ ಬೇಜಾರಿಲ್ಲ ಅಂತೇಳಿ ಹೇಳುವಂಥ ತ್ರಿವಿಕ್ರಮ್ ತನ್ನ ಮದುವೆ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಹುಡುಗಿ ಹುಡುಕಬೇಕು, ಯಾರು ಸಿಗ್ತಾರೆ ಅಂತ ಹೇಳಿ ಯಾರಾದರೂ ನೋಡಿ ಕಟ್ಟಿಕೊಳ್ಳೋರು ಸಿಕ್ಕರೆ ಆಗ್ತೀನಿ ಅಂತಲೂ ಕೂಡ ಹೇಳ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನು ಕೂಡ ಕೇಳ್ತಾರೆ. ಯಾರೋ ಡಾಕ್ಟ್ರು ಹುಡುಗಿ ಜೊತೆಗೆ ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿಬಿಟ್ಟು ವೈರಲ್ ಆಗಿದೆಯಂತೆ. ಅದು ಯಾರು ಅಂತೇಳಿ ನನಗೂ ಕೂಡ ಗೊತ್ತಿಲ್ಲ, ಯಾರಾದರೂ ಗೊತ್ತಿದ್ರೆ ಹೇಳಿ ಅಂತಲೂ ಕೂಡ ತ್ರಿವಿಕ್ರಮ್ ಹೇಳೋದ್ರ ಜೊತೆಗೆ ಭವ್ಯ ಬಗ್ಗೆನೂ ಕೂಡ ಮಾತನಾಡ್ತಾರೆ. ಭವ್ಯ ಅವರ ಸ್ನೇಹ, ಪ್ರೀತಿ ಮತ್ತು ಮುಂದಿನ ಜೀವನದ ಬಗ್ಗೆನೂ ಕೂಡ ಹೇಳ್ತಾರೆ. ಹೌದು ನೋಡಿ, ಒಂದಂತೂ ಕ್ಲಿಯರ್ ಆಗಿ ನಾನು ನಿಮಗೆ ಹೇಳ್ಬಿಡ್ತೀನಿ. ಇಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಒಳಗಡೆ ಹೇಗಿದ್ರು ಅನ್ನೋದನ್ನು ನಾನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಆರಂಭದಲ್ಲಿ ಜಸ್ಟ್ ಫ್ರೆಂಡ್ಸ್ ಆಗಿದ್ದಂಥವ್ರು ನಂತರ ಹತ್ರ ಆಗ್ತಾ ಸೀಸನ್ ಮುಗಿಯುವಂಥ ಹಂತಕ್ಕೆ ಬರುವಂಥ ಸಂದರ್ಭದಲ್ಲಿ ಐ ಲವ್ ಯು ಅಂತ ಹೇಳಿಬಿಟ್ಟು ನೇರವಾಗಿ ಹೇಳುವಂಥ ಲೆವೆಲ್ಗೆ ಇಬ್ಬರು ಕೂಡ ಬದಲಾಗಿ ಬಿಟ್ಟಿದ್ರು. ಒಂದು ಹಂತದಲ್ಲಿ ಭವ್ಯ ಮತ್ತು ತ್ರಿವಿಕ್ರಮ್ ಯಾವಾಗಲೂ ನೋಡಿದ್ರು ಕೂಡ ಅಂಟ್ಕೊಂಡೇ ಇರ್ತಿದ್ರು. ಈ ಸೀಸನ್ನಲ್ಲಿ ಸಾಕಷ್ಟು ಜನ ಈ ರೀತಿ ಇದ್ದರು. ಆ ರೀತಿ ಇದ್ದವರು ಏನಾದರೂ ಅನ್ನೋದನ್ನು ಇತಿಹಾಸ ಸಾರಿ ಹೇಳ್ತಿದೆ. ಬಿಗ್ ಬಾಸ್ನ ಇತಿಹಾಸ ಸಾರಿ ಹೇಳ್ತಾ ಇದೆ.
ಇವರು ಕೂಡ ಆರಂಭದಲ್ಲಿ ಸ್ವಲ್ಪ ಡಿಗ್ನಿಟಿಯನ್ನು ಮೇಂಟೈನ್ ಮಾಡ್ತಿದ್ರು. ಬಟ್ ಹೋಗ್ತಾ 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 ಇವರ ಆತ್ಮೀಯತೆ ಹೆಚ್ಚಾಗ್ತಾ ಹೋಯಿತು. ಇದು ಇವರಿಬ್ಬರ ಆಟಕ್ಕೂ ಕೂಡ ತೊಂದರೆ ಆಗ್ತಾ ಇತ್ತು ಅನ್ನೋದನ್ನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ. ಹಾಗೆ ನೋಡಿದ್ರೆ ಇಲ್ಲಿ ಭವ್ಯ ತ್ರಿವಿಕ್ರಮನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಂಡ್ಲು ಅನ್ನೋದನ್ನು ಸಾಕಷ್ಟು ಸಲ ಹೇಳ್ತಾ ಹೋಗ್ತಾರೆ, ಸಾಕಷ್ಟು ಸಲ ಹೇಳಿದ್ದಾರೆ. ಈಗ ಯಾವಾಗ ಬಿಗ್ ಬಾಸು ಈ ಶೋ ಮುಗೀತಾ ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಅನೌನ್ಸ್ಮೆಂಟ್ ಆಗುತ್ತಲ್ವ, ಮುಗೀತು ಇನ್ನೇನು ಜಾಸ್ತಿ ವಾರ ಇಲ್ಲ ಅನ್ನೋದು ಗೊತ್ತಾಗುತ್ತಲ್ಲ, ಆಗ ಇವರಿಬ್ಬರ ಅಸಲಿ ಮುಖವಾಡವು ಕೂಡ ತೆರೆದುಕೊಳ್ಳುತ್ತದೆ. ಇಬ್ಬರ ನಡುವೆ ಸಣ್ಣದಾಗಿ ದ್ವೇಷದ ಕಿಚ್ಚು ಕೂಡ ಹತ್ತಿಕೊಳ್ಳುತ್ತೆ. ಪರಸ್ಪರ ಬೈದಾಡಿಕೊಳ್ತಿದ್ರು, ಪರಸ್ಪರ ಕಿತ್ತಾಡಿಕೊಳ್ತಿದ್ರು, ಕಚ್ಚಾಡಿಕೊಳ್ತಿದ್ರು, ನಂತರ ಮತ್ತೆ ಜೊತೆಗಿರ್ತಿದ್ರು. ಏನಪ್ಪ ಇವ್ರ ಸಂಬಂಧ ಅನ್ನೋದೇ ಅರ್ಥ ಆಗ್ತಿರ್ಲಿಲ್ಲ. ಈ ನಡುವೆ ಭವ್ಯ ಒಂದು ಸಲ ಒಂದು ಮಾತನ್ನು ಹೇಳಿದರು. ಆ ಮಾತು ಬಹುಶಃ ಈಗ ನಿಜವಾಗ್ತಿದೆಯೇನೋ ಗೊತ್ತಿಲ್ಲ. ಏನು ಅದಕ್ಕೂ ಈಗ ಅಂತಿಮವಾಗಿ ತ್ರಿವಿಕ್ರಮ್ ಹೇಳಿದಂಥ ಮಾತಿಗೂ ಒಂದು ರೀತಿಯಾದಂಥ ಲಿಂಕ್ ಇದೆ. ಅದೇನು ಅದನ್ನೇ ಬಿಡಿಸ್ತಾ ಹೋಗ್ತೀನಿ ಬನ್ನಿ. ಈಗ ಹಳ್ಳಿ ಹೈದ ಹನುಮಂತ ಬಿಗ್ ಬಾಸ್ ಟ್ರೋಫಿಯನ್ನು ಗೆದ್ದು ಈಗ ಬಿಗ್ ಬಾಸ್ ವಿನ್ನರ್ ಅಂತ ಹೇಳಿ ಪಟ್ಟವನ್ನು ಅಲಂಕರಿಸಿ ಆಗಿದೆ. ಕೊನೆಯವರೆಗೂ ಕೂಡ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದಂಥ ತ್ರಿವಿಕ್ರಮ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಅನೇಕರು ಈ ಬಾರಿ ಕಪ್ ಗೆಲ್ಲೋದು ತ್ರಿವಿಕ್ರಮ್ ಅಂತಲೇ ಭಾವಿಸಿದರು. ಆದರೆ ಹನುಮಂತನ ಮೇಲೆ ಜನಾಶೀರ್ವಾದ ಇದ್ದಿದ್ದರಿಂದ ಕಪ್ಪು ಹನುಮಂತನ ಪಾಲಾಯಿತು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಭವ್ಯಗೌಡ ಇವರ ಪ್ರೀತಿಯ ಕಹಾನಿ ಕೂಡ ಇಲ್ಲೇ ಸತ್ತೋಯ್ತೇನೋ ಅನ್ನೋದು ಈಗಿರುವಂಥ ಪ್ರಶ್ನೆ. ಎಲ್ಲಿ ಇದೇ ಬಿಗ್ ಬಾಸ್ ಫೈನಲ್ ವೇದಿಕೆಯಲ್ಲಿ. ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈ ಸೀಸನನ್ನು ನೋಡಿ ತ್ರಿವಿಕ್ರಮ್ ಮತ್ತು ಭವ್ಯ ಸಿಕ್ಕಾಬಟ್ಟೆ ಆತ್ಮೀಯರಾಗಿದ್ದಿದ್ದೇ ಹೆಚ್ಚು ಗಮನವನ್ನು ಸೆಳೀತಾ ಇತ್ತು. ಇಬ್ಬರ ನಡುವಿನ ಕ್ಯೂಟ್ ಮಾತುಗಳು, ಒಡನಾಟ, ಜೊತೆಗೆ ಆಗಾಗ ಕಿತ್ತಾಡಿಕೊಳ್ಳೋದು, ಇವೆಲ್ಲವನ್ನು ಕೂಡ ನೋಡಿದ್ರೆ ಇದು ನಿಜವಾದಂಥ ಪ್ರೀತಿ. ಹೊರಗಡೆ ಹೋದ್ಮೇಲೆ ಇವರಿಬ್ಬರು ಮದುವೆ ಆಗೋದು ಗ್ಯಾರಂಟಿ ಅಂತಲೂ ಕೂಡ ಮಾತನಾಡಿಕೊಂಡಿದ್ರು. ಈ ಬಗ್ಗೆ ಮಾತನಾಡಿದಂಥ ರನ್ನಪ್ಪ ತ್ರಿವಿಕ್ರಮ್ ತಮ್ಮ ಈ ಪ್ರೀತಿಯ ಸ್ಟೋರಿಗೆ, ಮದುವೆಯ ಸ್ಟೋರಿಗೆ ದೊಡ್ಡ ಟ್ವಿಸ್ಟನ್ನೇ ಕೊಟ್ಟಿದ್ದಾರೆ. ಮಾಧ್ಯಮಗಳ ಮುಂದೆ ಉತ್ತರಿಸುವಂಥ ಸಂದರ್ಭದಲ್ಲಿ ತ್ರಿವಿಕ್ರಮ್ ತಮ್ಮ ಮದುವೆ ಬಗ್ಗೆ ಅಚ್ಚರಿಕೆಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಬಹುಶಃ ನಿಮಗೆ ಗೊತ್ತಿರ್ಬೋದು, ಬಟ್ ಹೇಳಿಕೆ ಹಿಂದಿನ ಉದ್ದೇಶವನ್ನು ನಾನು ಹೇಳುವಂಥದ್ದು ಈ ವಿಡಿಯೋ ಮಾಡಿರೋದ್ರ ಕಾರಣ. ನಿಮ್ಮ ಮದುವೆ ಯಾವಾಗ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ಗೆ ಕೇಳ್ತಾರೆ. ಆಗ ತ್ರಿವಿಕ್ರಮ್ ಹೇಳ್ತಾರೆ, ನೋಡೋಣ, ನಮಗೆಲ್ಲ ಯಾರು ಸಿಗ್ತಾರೆ ಅನ್ನೋದನ್ನು ನೋಡಬೇಕು, ನಮಗೆ ಸರಿ ಹೊಂದೋರು ಸಿಕ್ಕಿದ್ರೆ ನೋಡಿ ಮದುವೆ ಆಗಬೇಕು ಅನ್ನೋ ಥರ ಹೇಳೋದ್ರ ಮೂಲಕ ಶಾಕನ್ನು ಕೊಟ್ಟಿದ್ದಾರೆ. ಇನ್ನು ಬಿಗ್ ಬಾಸ್ನಲ್ಲೇ ತ್ರಿವಿಕ್ರಮ್ಗೆ ಹುಡುಗಿ ಸಿಕ್ಕಿದ್ದಾರೆ ಅನ್ನುವಂತಹ ಪ್ರಶ್ನೆಗೂ ಕೂಡ ನೇರವಾಗಿ ಉತ್ತರಿಸಿದಂತಹ ತ್ರಿವಿಕ್ರಮ್ ಭವ್ಯ ಇನ್ನೂ ಕೂಡ ಚಿಕ್ಕವಳು ಅನ್ನೋದ್ರ ಮೂಲಕ ಅವರನ್ನು ಮದುವೆ ಆಗೋದಿಲ್ಲ ಅಂತೇಳಿ ಕಡ್ಡಿ ಮುರಿದಂತೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಭವ್ಯಳನ್ನು ನಾನು ಮದುವೆ ಆಗಲ್ಲ, ಅವಳು ಚಿಕ್ಕವಳು ಅಂತಲೂ ಕೂಡ ಹೇಳ್ತಾರೆ. ತ್ರಿವಿಕ್ರಮ್ ಹೇಳಿಕೆಯ ಒಂದು ಮಾತಿದೆ ಅಲ್ಲ, ಈ ಮಾತು ಇದು ಭಾರಿ ಹಲ್ಚಲನ್ನು ಎಬ್ಬಿಸಿದೆ ಅಂತಲೇ ಹೇಳ್ಬೋದು. ಭಾರಿ ಅಭಿಮಾನಿಗಳಲ್ಲಿ ಗಾಬರಿಯನ್ನು ಕೂಡ ಹುಟ್ಟಿಸಿದೆ. ಇನ್ಫ್ಯಾಕ್ಟು ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು, ಭವ್ಯ ಮತ್ತು ತ್ರಿವಿಕ್ರಮ್ ಅಂತೇಳಿ ಸರ್ಚ್ ಕೊಟ್ಟರೆ ಅವರಿಬ್ಬರದು ಫ್ಯಾನ್ಸ್ ಪೇಜ್ಗಳು ಸ್ವಲ್ಪ ಇಲ್ಲ. ಅವರಷ್ಟೂ ಜನರಿಗೂ ಬಹುಶಃ ಈಗ ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ತ್ರಿವಿಕ್ರಮ್ ಏನಪ್ಪ ಭವ್ಯಗೆ ಹೀಗೆ ಮಾಡಿಬಿಟ್ರು ಅಂತ ಹೇಳಿಬಿಟ್ಟು ಮಾತನಾಡಿಕೊಳ್ತಾ ಇದ್ದಾರೆ. ಯಾಕಂದರೆ ಈ ಸೀಸನ್ನಲ್ಲಿ ಕ್ಯೂಟ್ ಜೋಡಿ ಅಂತಲೇ ತ್ರಿವಿಕ್ರಮ್ ಮತ್ತು ಭವ್ಯ ಕಾಣಿಸ್ಕೊಂಡಿದ್ರು. ಇವರ ಪೋಷಕರು ಬಂದಾಗಲೂ ಕೂಡ ಮದುವೆ ವಿಚಾರವನ್ನು ಪ್ರಸ್ತಾಪಿಸಿದರು. ಪರೋಕ್ಷವಾಗಿ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದರು. ಫೈನಲ್ಗೂ ಮುನ್ನ ಭವ್ಯಗೆ ಸ್ಪೆಷಲ್ ಲೆಟರ್ ಬರೆದಿದ್ದಂತಹ ತ್ರಿವಿಕ್ರಮ್ ಐ ಲವ್ ಯು ಪನ್ನಿಕುಟ್ಟಿ ಅಂತಲೂ ಕೂಡ ಹೇಳಿದರು. ಇದಕ್ಕಿಂತ ಮುಂಚೆನೂ ಕೂಡ 2 ಸಲ ಬಿಗ್ ಬಾಸ್ ಮನೆಯಲ್ಲೇ ಐ ಲವ್ ಯು ಭವ್ಯ ಅಂತಲೂ ಕೂಡ ಹೇಳಿದರು. ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮುಗಿದ ಮೇಲೆ ಮದುವೆ ಆಗ್ತಾರೆ ಅನ್ನೋದೇ ಈಗ ದೊಡ್ಡ ಚರ್ಚೆ ಆಗಿತ್ತು. ಬಟ್ ಆ ಚರ್ಚೆಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ತ್ರಿವಿಕ್ರಮ್. ಬಿಗ್ ಬಾಸ್ ಮನೆಗೆ ಹೋಗಿದ್ದಂಥ ತ್ರಿವಿಕ್ರಮ್ ತಾಯಿ ಕೂಡ ಈ ಜೋಡಿಯನ್ನು ಮೆಚ್ಚಿ ಮಾತನಾಡಿದ್ರು ಕೂಡ. ಇಬ್ಬರು ರಾಧಾ ಕೃಷ್ಣ ಥರನೇ ಕಾಣಿಸ್ತಿದ್ದೀರಾ ಅಂತಲೂ ಕೂಡ ಹೇಳಿದರು. ಈ ಮೂಲಕ ಮದುವೆಗೆ ಓಕೆ ಅಂತಲೂ ಕೂಡ ಇಂಡೈರೆಕ್ಟಾಗಿ ಸಂದೇಶವನ್ನು ರವಾನಿಸಿದರು. ಭವ್ಯ ತಂದೆ ಕೂಡ ತ್ರಿವಿಕ್ರಮ್ ಅವರನ್ನು ಮೆಚ್ಚಿಕೊಂಡಿದ್ರು. ಇವರ ಲವ್ ಸ್ಟೋರಿ ಕಂಡು ಮನೆ ಮಂದಿ ಎಲ್ಲ ಶಾಕ್ ಆಗಿದ್ರು. ಇದೀಗ ಮನೆಯಿಂದ ಹೊರಬಂದಂಥ ತ್ರಿವಿಕ್ರಮ್ ಶಾಕನ್ನು ಕೊಟ್ಟಿದ್ದಾರೆ. ನೇರವಾಗಿ ಭವ್ಯ ಇನ್ನೂ ಕೂಡ ಚಿಕ್ಕವಳು ಅನ್ನೋದ್ರ ಮೂಲಕ ಮದುವೆ ಬಗ್ಗೆ ಎದ್ದಿದ್ದಂಥ ಗಾಸಿಪ್ಗೆ ಫುಲ್ ಸ್ಟಾಪನ್ನು ಇಟ್ಟಿದ್ದಾರೆ. ಈಗ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಎಲ್ಲಿ ಯಾಕೆ ಹೀಗೆ ತ್ರಿವಿಕ್ರಮ್ ಯೂಟರ್ನನ್ನು ತೆಗೆದುಕೊಂಡ್ರು ಅನ್ನೋಂಥದ್ದು. ಒಂದು, ತ್ರಿವಿಕ್ರಮ್ ಯೂಟರ್ನ ತೆಗೆದುಕೊಂಡಿದ್ದಕ್ಕೂ ಮತ್ತು ಬಿಗ್ ಬಾಸ್ ಮನೆಯ ಒಳಗಡೆ ಒಂದು ದಿನ ಆದಂಥ ಚರ್ಚೆಗೂ ಒಂದು ಲಿಂಕ್ ಸಿಗ್ತಾ ಇದೆ. ಒಂದು ದಿನ ರಾತ್ರಿ ಇವರು ಡಿಸ್ಕಷನನ್ನು ಮಾಡ್ತಿರ್ತಾರೆ. ಬಹುಶಃ ಅದು 3-3:30 ಅನಿಸುತ್ತೆ. ಆಗ ಒಂದು ಡಿಸ್ಕಷನ್ ನಡೆಯುತ್ತೆ. ಆ ಡಿಸ್ಕಷನ್ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಇವರು ತ್ರಿವಿಕ್ರಮ್ ಲವ್ ಯು ಅಂತೇಳಿ ಹೇಳಿದಾಗ ನೀನು ಯಾಕೆ ಅಷ್ಟು ರಿಯಾಕ್ಟ್ ಮಾಡಲಿಲ್ಲ, ಮರಳಿ ಲವ್ ಯು ಟು ಆ ರೀತಿಯನ್ನು ಹೇಳಲಿಲ್ಲ ಅಂತೇಳಿ ಹೇಳಿದಾಗ ಭವ್ಯ ಒಂದು ಮಾತು ಹೇಳ್ತಾರೆ, ನೀವು ಗೆದ್ದಿದ್ರೆ ನಾನು ಹೇಳ್ತಿದ್ದೆ ಅಂಥೇಳಿ. ಅಂದರೆ ಟಿಕೆಟ್ ಟು ಫಿನಾಲೆ ಟಾಸ್ಕ್ ಮುಗಿಯುತ್ತಲ್ಲ ಆ ದಿನ ರಾತ್ರಿ ಈ ಚರ್ಚೆ ನಡೆಯುವಂಥದ್ದು. ಆಗ ಅಲ್ಲಿ ಹನುಮಂತ ಟಿಕೆಟ್ ಟು ಫಿನಾಲೆ ಈ ಟಿಕೆಟನ್ನು ಪಡೆದ ಬಳಿಕ ಆಗ ಹೇಳುವಂಥದ್ದು ಭವ್ಯ, ನೀವು ಗೆದ್ದಿದ್ರೆ ನಾನು ಹೇಳ್ತಿದ್ದೆ, ನೀವು ಗೆಲ್ಲಿಲ್ಲಲ್ಲ ಅಂಥೇಳಿ. ಅಂದರೆ ಭವ್ಯ ಸ್ವಾರ್ಥತನ ಎಲ್ಲಿವರೆಗಿದೆ ನೋಡಿ.
ಬಹುಶಃ ಇದನ್ನೇ ತ್ರಿವಿಕ್ರಮ್ ಆಲೋಚನೆ ಮಾಡಿ ಹೇಳಿರಬೇಕು. ಭವ್ಯ ಒಂದು ವೇಳೆ ನಾನು ಟ್ರೋಫಿ ಗೆದ್ದಿದ್ರೆ ಮಾತ್ರ ನನ್ನ ಪ್ರೀತಿಯನ್ನು ಒಪ್ಕೊಳ್ತಾಳೆ. ನಾನು ಇವತ್ತು ಗೆದ್ದಿಲ್ಲ ಅಲ್ವಾ, ರನ್ನರಪ್ ಆಗಿದ್ದೀನಲ್ಲ, ಸೊ ದಟ್ ನನ್ನ ಪ್ರೀತಿಯನ್ನು ಆಕೆ ಒಪ್ಕೊಳ್ಳೋದಿಲ್ಲ, ಸುಮ್ಮನೆ ಆಕೆ ಹೇಳಿ ಹೆಸರು ಕೆಡಿಸ್ಕೊಳ್ಳಿ ಅಂತೇಳಿ ಬಹುಶಃ ತ್ರಿವಿಕ್ರಮ್ ಈ ರೀತಿ ಹೇಳಿರಬಹುದು ಅಂತೇಳಿ ಅನಿಸುತ್ತೆ. ಅಂದರೆ ಅವತ್ತೇ ಭವ್ಯ ಅಸಲಿ ಮುಖವಾಡ ಏನೆನ್ನೋದು ಗೊತ್ತಾಗಿದೆ ಅಂತ. ಅಂದರೆ ಅದು ನಿಜವಾದಂಥ ಪ್ರೀತಿ ಅಲ್ಲ, ನನ್ನ ಗೆಲುವಿನ ಪ್ರೀತಿ, ಗೆಲುವಿಗೋಸ್ಕರ ಪ್ರೀತಿ ಅದು. ಅಲ್ಲಿ ಭವ್ಯ ಯಾರೇ ಈ ಮಾತನ್ನು ಹೇಳಿದ್ರು, ಭವ್ಯ ಸ್ಥಾನದಲ್ಲಿ ನಾಳೆ ಯಾರೇ ಇದ್ದು ಈ ಮಾತು ಹೇಳಿದ್ರು ಕೂಡ ಹಾಗೆ ಅನಿಸುತ್ತಲ್ವ. ನಮ್ಮ ಗೆಲುವನ್ನು ಅವರು ಪ್ರೀತಿಸ್ತಾ ಇದ್ದಾರೆ ಹೊರತು ನಮ್ಮನ್ನು ಪ್ರೀತಿಸ್ತಿರ್ಲಿಲ್ಲ. ಸೋಲು ಗೆಲುವು ಇನ್ನೊಂದು ಮತ್ತೊಂದು ಏನೇ ಆದರೂ ಕೂಡ ಜೊತೆಯಾಗಿರೋರು ಜೊತೆಗಾರರಾಗ್ತಾರೆ. ಅದು ಬಿಟ್ಕೊಂಡು ಗೆದ್ದಿದ್ರೆ ನಿನ್ನ ಜೊತೆಗಿರ್ತಿದ್ದೆ, ಸೋತಿದ್ಯಾ ನಿನ್ನ ಜೊತೆಗೆ ನಾನು ಇರೋದಿಲ್ಲ ಅಥವಾ ನಿನಗೆ ನಾನು ಲವ್ ಯು ಅಂತೇಳಿ ಹೇಳೋದಿಲ್ಲ ಅಂತೇಳಿ ಹೇಳ್ತಾರೆ ಅಂತ ಹೇಳಿದ್ರೆ ಅದೆಂಥ ಪ್ರೀತಿ ನೀವೇ ಆಲೋಚನೆ ಮಾಡಿ. ಸೊ ದಟ್ಟು ಇದಕ್ಕೆ ಹೆಚ್ಚು ಆಯಸ್ಸಿಲ್ಲ ಅನ್ನೋದು ಆವತ್ತೇ ಅರ್ಥ ಆಗಿತ್ತು. ಈ ಪ್ರೀತಿಗೆ ಹೆಚ್ಚು ಆಯಸ್ಸಿಲ್ಲ ಅನ್ನೋದು ಅದು ನಿಜವಾಗಿದೆ. 100% ಆ ರೀತಿ ಇದ್ದರೆ ವರ್ಕೌಟ್ ಆಗೋದಿಲ್ಲ. ಅದನ್ನೇ ತ್ರಿವಿಕ್ರಮ್ ನೇರವಾಗಿ ಹೇಳಿದ್ದಾರೆ. ಸ್ವಲ್ಪ ಮಾರ್ಮಿಕವಾಗಿಯೂ ಕೂಡ ಚಿಕ್ಕವಳು ಅನ್ನೋದ್ರ ಮೂಲಕ ಭವ್ಯ ಚಿಕ್ಕತನವನ್ನು ಸಣ್ಣತನವನ್ನು ಇಲ್ಲಿ ವಿವರಿಸಿ ಹೇಳಿದ್ದಾರೆ ಅಂತಲೇ ಅನ್ನಿಸ್ತಿದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ತ್ರಿವಿಕ್ರಮ್ ಮತ್ತು ಭವ್ಯ ಈ ಒಂದು ಟ್ವಿಸ್ಟ್ ಬಗ್ಗೆ, ಟರ್ರ್ ಬಗ್ಗೆ ನಿಮಗೂ ಕೂಡ ಈಗ ಇದು ನಿಜ ಅಂತೇಳಿ ಅನ್ನಿಸ್ತಿದೆಯಾ? ನೀವು ಆಲೋಚನೆ ಮಾಡಿದ್ರಾ ಹೀಗಾಗಿರಬಹುದು ಅಂತೇಳಿ? ಸತ್ಯ ಅಲ್ವಾ, ಹೀಗಾಗಿರಬಹುದು ಅಂತೇಳಿ ಅನಿಸುತ್ತಲ್ವ? ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.